इस कॉलेज में आपका दौर अब पूरा हो गया है। कैंटीन का खाता बंद हो गया है और ये कॉलेज अब नए लोगों के नाम से जाना जाएगा। तुम इन यादों को याद तो कर सकते हो, पर अब यहाँ वापस नहीं लौट सकते। इसीलिए हर कोई अपनी फेयरवेल की यादों बहुत खूबसूरती से जीना चाहिए। गाइस, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಬ್ಬಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ 2 ವರ್ಷ ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಕರೆಂಟ್ಲಿ ಲೈಫ್ ಅಪ್ಡೇಟ್ ಹೇಳ್ಬೇಕಂದ್ರೆ ನಾನೀಗ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಲ್ಲಿ ನಂದು 2 ವರ್ಷ MCA ಮುಗಿಸ್ತಾ ಇದ್ದೀನಿ. 3rd ಸೆಮ್ ಇನ್ನೇನು ಲಾಸ್ಟ್ ಮುಗಿಯೋಕ್ಕೆ ಬಂತು. ಸೊ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಹೊಸ್ದಾಗಿ ಬಂದಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವತ್ತು ಈ ಡೇ ಇನ್ ಮೈ ಲೈಫ್ ಚಾಣಕ್ಯ ಅಂತಲೇ, ಅಂದರೆ ಲೈಕ್ ಒನ್ ಡೇ ಫುಲ್ ಏನೇನಾಗುತ್ತೆ ಅಂತ ಎಲ್ಲ ನಾನು ಹೇಳ್ತೀನಿ. ಮೇ ಬಿ ವಿಡಿಯೋಲಿ ಅಂತೂ ತುಂಬ ಇರ್ಬೋದು, ನನಗೆ ಗೊತ್ತಿಲ್ಲ. ಯೂಶ್ವಲಿ ಇವತ್ತು ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಬರ್ತಾರೆ ಅಂತ. ಏನಕ್ಕಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಮದು ಸೆಮ್ ಎಂಡ್ ಮುಗಿಯೋಕ್ಕೆ ಬಂದುಬಿಟ್ಟಿದೆ. ಇದಾದಮೇಲೆ ನೆಕ್ಸ್ಟ್ ಇಂಟರ್ನ್ಶಿಪ್ ಇದೆ, ಕಾಲೇಜ್ಗೆ ಯಾರೂ ಬರೋಲ್ಲ. ಇವತ್ತು ಏನೇನಾಗುತ್ತೆ, ಯಾವ್ಯಾವ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ಏನೇನು ಮಾಡ್ತೀನಿ, ಲೈಕ್ ಯಾರು ಸಿಕ್ಕರೆ ನಾನು ಮಾತಾಡಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಂದ ಶುರುವಾಗಲ್ಲ, ಆ್ಯಕ್ಚುಲಿ ನನ್ನ ಹಾಸ್ಟ್ಲಿಂದ ಶುರುವಾಗುತ್ತೆ. ಬನ್ನಿ ಹಾಸ್ಟ್ಲ್ ಹತ್ರ ಹೋಗುವ. ಹೇ ಗಾಯ್ಸ್, ಸೊ ಇವತ್ತು ಡೇಟ್ ಬಂದುಬಿಟ್ಟು ವೆಡ್ನೆಸ್ಡೇ Jan 7, ಟೈಮ್ 6:37 ಆಗಿದೆ. ಸೊ ಬನ್ನಿ ಇವತ್ತಿಂದು ಬ್ಲಾಗ್ ಶುರು ಮಾಡುವ. ಆ್ಯಂಡ್ ನನ್ನ ರೂಮ್ಮೇಟ್ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ನಾನು ಫ್ರೆಶ್ ಅಪ್ ಆಗೋಕ್ಕೂ ಮೊದಲು ಬನ್ನಿ ಹೊರಗಡೆ ಒಂದು ವ್ಯೂ ಹೇಗಿದೆ ಇವತ್ತು ಅಂತ ತೋರಿಸ್ಬಿಡ್ತೀನಿ ನನಗೆ. ಹಿಂಗೆ ಮಕ್ಕಳಿದ್ರು ಹೋಗ್ತಾರಲ್ಲ, ಸೊ ನಾನು ಹೋಗುವ. ಕರೆಂಟ್ಲಿ ಈಗ ನನ್ನ ರೂಮ್ ಬಂದುಬಿಟ್ಟು 11th ಫ್ಲೋರ್ ಇರೋದು. ಆ್ಯಕ್ಚುಲಿ ಹಾಸ್ಟ್ಲು 12 ಫ್ಲೋರ್ ಇದೆ ಇದು. ಸೊ ಬನ್ನಿ, ಇಲ್ಲೊಂದು ಇಂಟ್ರಾಕ್ಷನ್ ಏರಿಯಾ ಥರ ಇದೆ. ಇಲ್ಲಿಂದ ನಮ್ಮದು ಇದ್ರ ಕ್ಯಾಂಪಸ್ ಇದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಬೆಳಗ್ಗೆ. ಲೆಟ್ಸ್ ಸಿ ಗೈಸ್. ಗೈಸ್, ಸುಪ್ರಭಾತ ಕೇಳಿಸ್ತಾ ಇದೆ ನಿಮಗೆ? ವಾವ್, ಇವತ್ತು ಮಾತ್ರ ಸೈಕಾಗಿದೆ. ಎವ್ರಿ ಮಾರ್ನಿಂಗ್ ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ಕ್ಯಾಂಪಸಲ್ಲಿ ಸುಪ್ರಭಾತ ಪ್ಲೇ ಮಾಡ್ತಾರೆ. ಲೈಕ್ ಇಟ್ಸ್ ಫೀಲ್ಸ್ ಸಖತ್ ಬೆಳೆಯುವಂಥ ವೆದರ್ ಸೈಕಾಗಿದೆ. ಫಾಗ್. ಸೊ ಬನ್ನಿ ಈಗ ನಾನು ನನ್ನ ರೂಮ್ ಟೂರ್ದು ಈಗಲೇ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಸೊ ಇದೇ ನನ್ನ ರೂಮ್ 315. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಇಲ್ಲೇನು ಇಟ್ಕೊಂಡು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ನನ್ನ ರೂಮ್ಮೇಟ್ ಕಬೋರ್ಡ್. ಆ್ಯಂಡ್ ಬೇಸಿಕಲಿ ಇದು 2 ಶೇರಿಂಗ್. ಓಕೆ, ಹಂಗೆ ಬಂದ ತಕ್ಷಣ ಇಲ್ಲಿ ವಾಶ್ರೂಮ್. ಎಸ್, ದಿಸ್ ಈಸ್ ವಾಶ್ರೂಮ್. ಆ್ಯಂಡ್ ಹಿಂಗೆ ಬಂದರೆ ಇದು ಇಲ್ಲೊಂದು ಸ್ಟಡಿ ಟೇಬಲ್, ಇದು ನನ್ನ ಬೆಡ್. ಆ್ಯಂಡ್ ಇಲ್ಲಿ ನಮ್ಮ ರೂಮ್ಮೇಟ್ ಇನ್ನೊಂದು ಹೋಗಿದ್ದಾನೆ ಇಲ್ಲಿ ಇದೆ. ಸೊ ಬನ್ನಿ ಬೇಗ ಹೋಗಿ ರಪ್ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತಿನ ದಿನನ ಶುರು ಮಾಡೋಣ. ಇವಾಗ ನಾನು ರೆಡಿಯಾಗಿದ್ದೀನಿ. ಟೈಮ್ ಬಂದು ಎಷ್ಟಾಗಿದೆ? 7:50 ಆಗಿದೆ. ಸೊ ಬನ್ನಿ ಈಗ ನಮ್ಮದು ಆಲ್ರೆಡಿ ಇಲ್ಲಿ ಟೇಬಲ್ ಮೇಲೆ ನಮ್ಮದು ಕಾಲೇಜ್ಗೆ ಇನ್ನೇನು ತೊಗೊಳ್ಬೇಕನ್ನೋದೆಲ್ಲ ರೆಡಿ ಇದೆ. ಯೂಶ್ವಲಿ ಟ್ಯಾಬ್ನ ನಾನು ಯೂಸ್ ಮಾಡಲ್ಲ, ಇಲ್ಲೇ ಬಿಡ್ತೀನಿ. ಮೊಬೈಲ್, ಬರ್ಡ್ಸ್ ಆ್ಯಂಡ್ ಇದು ಬೇಕು. ಇದರಲ್ಲಿ ನಾನು ಟಾಸ್ಕ್ ಬರ್ಕೊಂಡಿದ್ದೀನಿ, ಪ್ರಾಜೆಕ್ಟ್ ಏನೇನು ಮಾಡಬೇಕು ಅಂತ. ಆ್ಯಂಡ್ ಈ ಬುಕ್ನ ಇಲ್ಲೇ ಇಡ್ತಾಯಿದ್ದೀನಿ. ಆ್ಯಂಡ್ ಮೈ ಮ್ಯಾಕಿ, ಅದರ ಚಾರ್ಜರ್ ಬೇಕೇ ಬೇಕು, ಪವರ್ ಬ್ಯಾಂಕ್. ಆ್ಯಂಡ್ ಇದಿಲ್ಲ ಗೈಸ್, ಇದಿಲ್ಲ. ಆ್ಯಂಡ್ ಇಲ್ಲಿ ನನ್ನ ಬುಕ್ಸ್ ಇದೆ. ಸೊ ಅವಾಗ ಬುಕ್ಸ್ ನೋಡ್ತಾ ಇರ್ತೀನಿ ನಾನು. ಸೊ ಈ ಬುಕ್ಸ್ ಇಲ್ಲಿದೆ. ಮಚ್ಚ ಹಾಯ್, ಗುಡ್ ಮಾರ್ನಿಂಗ್. ಕ್ಲಾಸ್ ಇಲ್ಲ? ಎಷ್ಟು ಗಂಟೆಗೆ? ಓಕೆ,
MBA ಸ್ಟೂಡೆಂಟ್ಸ್ ಗೈಸ್, ಚಾಣಕ್ಯದಲ್ಲಿ MBA ಸ್ಟೂಡೆಂಟ್ಸ್ ಎಷ್ಟು ಗಂಟೆಗೆ ಅವ್ರು ಎದ್ದೇಳ್ಬೋದು, ಅದು ಒಂಥರ ಲೈಫ್ ಫುಲ್ ಫ್ರೀ. ಸೊ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ಗೆ. ಕ್ಲಾಸಿಗೆ ಯೂಶ್ವಲಿ 9:30 ಆರಾಮ ಬೇಗ ಹೋಗ್ತಿದ್ದೀವಿ. ಇವತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ನ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾನು 8:30 ಹಂಗೆ ಹೋಗ್ತಾಯಿದ್ದೆ ಬ್ರೇಕ್ಫಾಸ್ಟ್ಗೆ, 9:30 ಕ್ಲಾಸ್ ಇದ್ದರೆ. ಸೊ ಇವತ್ತು ನಿಮಗೆಲ್ಲ ತೋರಿಸ್ಬೇಕಲ್ಲ. ಸೊ ನಮ್ಮದು ಸ್ವಲ್ಪ ಜಾಸ್ತಿ ಕ್ರೌಡ್ ಆದರೆ ಏನಾಗುತ್ತೆ, ಸ್ವಲ್ಪ ಇದಾಗುತ್ತೆ, ನರ್ವಸ್ ಆಗ್ತೀನಿ. ಸೊ ಹಂಗಾಗಿ ಅದಕ್ಕೆ ಬೇಗ ಹೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಬನ್ನಿ ನೋಡೋ ಹೆಂಗೆ ಬರುತ್ತೆ ವೀಡಿಯೋ ಏನಂತ ಲಿಟ್ರಲಿ ಏನೇನೋ ಗೊತ್ತಿಲ್ಲ. ಲೆಟ್ಸ್ ಗೋ. ಬಂದ್ವಿ ನಾವು ಆಲ್ರೆಡಿ ಗ್ರೌಂಡಿಗೆ ಮಾತಾಡ್ತಾನೆ ಬೇಗ ಬಂದಪ್ಪ. ಸೊ ಹೀಗೆ ಹೋದರೆ ಇದು ನಮ್ಮ ಹಾಸ್ಟೆಲ್ ಬ್ಲಾಕ್ ಹೊರಗಡೆ ಸೈಡು. ಇಲ್ಲಿಂದ ನೋಡಿದ್ರಿ ಇವತ್ತೊಂದು ಪರ್ಫೆಕ್ಟಾಗಿ ಕ್ಯಾಪ್ಚರ್ ಸಿಗ್ತಾ ಅನಿಸುತ್ತೆ ನೋಡಿರಿ. ಹಿಂಗೆ ನಮ್ಮ ಹಾಸ್ಟೆಲ್ ಮೇಲೆ ಹಿಂಗೆ ಹೋಗುತ್ತೆ. ಆ್ಯಂಡ್ ದಿಸ್ ಇಸ್ ಬೇಸಿಕಲಿ ಗರ್ಲ್ಸ್ ಹಾಸ್ಟೆಲ್. ಅಲ್ಲೊಂದು ಸ್ಟೋರ್ ಇದೆ ಆ್ಯಂಡ್ ಈ ಕಡೆ ಇದು ಲಾಂಡ್ರಿ ಆ್ಯಂಡ್ ಏನಿದೆ ಲಾಂಡ್ರಿ ಮತ್ತು ಇದು ಹೇರ್ ಸಲೂನ್ ಇದೆ. ಸೊ ಬನ್ನಿ ಈಗ ಹೋಗುವ. ಹೀಗೆ ಸ್ಟ್ರೈಟ್ ಹೋದರೆ ಅಲ್ಲಿ ನಮಗೆ ಸ್ಪೋರ್ಟ್ಸ್ ಅರೇನಾ ಸಿಗುತ್ತೆ. ಬನ್ನಿ ಈಗ ಹೀಗೆ ಹೋಗುವ. ಇದು ಈಗ ನಾವು ಹೋಗ್ತಾ ಇರೋ ರೋಡ್ ಬಂದುಬಿಟ್ಟು ಫುಡ್ ಕೋರ್ಟ್ಗೆ ಹೋಗ್ತಾಯಿದ್ದೀವಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದೇ ಫುಡ್ ಕೋರ್ಟು. ಸೊ ಬನ್ನಿ ಫುಡ್ ಕೋರ್ಟಲ್ಲಿ ಇವತ್ತು ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ನೋಡುವ. ಆಲ್ರೆಡಿ ಮೆನು ಗೊತ್ತು ಬಟ್ ನಿಮಗೆ ತೋರಿಸ್ಬೇಕಲ್ಲ. ಸೊ ಇಲ್ಲಿ ಹೇಗಪ್ಪ ಇದೆ ಅಂದರೆ 2 ಫುಡ್ ವೆಂಡರ್ಸ್ ಇದ್ದಾರೆ. ಸೊ ಅದರಲ್ಲಿ ನನಗೆ ಈ ಮನ್ ಸಿಕ್ಕಿರೋದು ಸಾಗರ್ ಅಂತ. ಅಲ್ಲಿಗೆ ಹೋಗ್ತೀನಿ. ಬನ್ನಿ ಹೇಗಿದೆ ಇವತ್ತು ಅಂತ ಬ್ರೇಕ್ಫಾಸ್ಟ್ ನೋಡುವ. ನನಗೆ ಗೊತ್ತಿಲ್ಲ ಗೈಸ್, ಲಿಟ್ರಲಿ ನಾನು ಅಂದ್ಕೊಂಡಿದ್ದೆ ಈ ವಿಡಿಯೋನ ನಾನು ಲಾಸ್ಟ್ ಇಯರೇ ನಾನು ಈ ಯೂನಿವರ್ಸಿಟಿ ಬಂದಾಗ ಮಾಡಬೇಕು ಅಂತ. ಬಟ್ ಆಗಿದ್ದಿದ್ದು ನಮ್ಮ ಗ್ಯಾಂಗಿಗೆ ನಾನೇನೇನು ವಿಡಿಯೋ ಮಾಡಿದ್ದಿದ್ರೆ ಲೈಕ್ ಹೆಂಗಾಗ್ತಿತ್ತಪ್ಪ ಅಂದರೆ ಬರೀ ಅದಕ್ಕೆ BP ಆ್ಯಡ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಎ ಕ್ರೇಜಿ ಗ್ಯಾಂಗ್ ಎವರ್ ಅಂತ ನಾನು ಹೇಳ್ತೀನಿ. ಲೈಕ್ ಆ ಥರ ಫ್ರೆಂಡ್ಸ್ ತಾನು ಮತ್ತೆ ಸಿಗೋಲ್ಲ. ಆ್ಯಂಡ್ ಈ ಯೂನಿವರ್ಸಿಟಿಲಿ MC ಸೆಕೆಂಡ್ ಇಯರಲ್ಲಿ ಇರೋದಂದರೆ ನಾನು ಒಬ್ಬನೇ. ಎಲ್ಲ ಆಲ್ರೆಡಿ ಹಾಸ್ಟೆಲ್ ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಏನಕ್ಕಂದರೆ ನಮಗೆ 6 ಮಂತ್ ಅಷ್ಟೇ ಕಾಲೇಜು. 6 ಮಂತ್ ಆದಮೇಲೆ ಇಂಟರ್ನ್ಶಿಪ್ ಇದೆ ನಮ್ಗೆ. ಇನ್ನೇನು ಈ ಮಂತ್ ಮುಗಿಯೋಕ್ಕೆ ಬಂತು. ಈಗ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಆದರೆ ಅದಾದಮೇಲೆ ನಮ್ಗೆ ಇಂಟರ್ನ್ಶಿಪ್ ಇರುತ್ತೆ. ಸೊ ಹಂಗಾಗಿ ಹಾಸ್ಟೆಲ್ ಫೀಸ್ನ ಪೇ ಮಾಡಬೇಕಲ್ಲ ಅಂತೇಳಿ ಇಲ್ಲ ಹಾಸ್ಟೆಲ್ ಬಿಟ್ಟು ಹೋಗ್ಬಿಟ್ರು. ಎಲ್ಲ ಹೊರಗಡೆ ರೂಮ್, ಫ್ಲ್ಯಾಟ್, PG ಅಂತ ಇದ್ದಾರೆ. ಸೊ ನಾನು ಒಬ್ಬನೇ ಇಲ್ಲಿ ಉಳ್ಕೊಂಡಿದ್ದು. ಸೊ ಈಗ ನಾವು ಫುಡ್ ಕೋರ್ಟಿಗೆ ಬಂದ್ವಿ ಗೈಸ್. ಆ್ಯಂಡ್ ಮೇಲುಗಡೆ ಒಂದು ಕೆಫೆಟೇರಿಯಾ ಇದೆ ಆ್ಯಂಡ್ ಜಿಮ್ ಇದೆ. ಸೊ ಬನ್ನಿ ಹೋಗುವ. ಈ ಕಡೆ ಹಿಂಗೆ ಒಳಗಡೆ ಹೋದರೆ ನಾವು ಹಿಂಗೆ ಸ್ಟೇರ್ ಕೇಸ್ ಹತ್ತಿ ನಂದಿನಿ ಕೆಫೆ ಇದೆ, ಅಲ್ಲಿಗೆ ಹೋಗ್ಬೋದು. ಆ್ಯಂಡ್ ಈ ಕಡೆ ಸೈಡು ಬ್ಲೂ ಡವ್ ಇದ್ದಾರೆ. ಬ್ಲೂ ಡವ್ ಅನ್ನೋ ಒಂದು ಫುಡ್ ವೆಂಡರ್. ಆ್ಯಂಡ್ ಈ ಕಡೆ ಸಾಗರ್ ಇದೆ. ನಮ್ಮದು ಈ ಒಂದು ಸಾಗರ್ ಸಿಕ್ಕಿದೆ. ಸೊ ಬನ್ನಿ ಸಾಗರ್ಗೆ ಹೋಗುವ. ಫಸ್ಟ್ ಅದಕ್ಕೂ ಮೊದಲು ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರುವ ಬನ್ನಿ. Today I am recording this video with Insta 360. ನಮ್ಮ ದೋಸ್ತಂದು ಹ್ಯಾಂಡ್ ವಾಶ್ ಮಾಡಾಯಿತು. ಸೊ ಇವಾಗ ಇಲ್ಲಿ ಏನಪ್ಪ ಇದೆ ಅಂದರೆ ಪ್ರೊಸೀಜರು, ನಾವೊಂದು ಹಾಸ್ಟೆಲ್ ಸ್ಟೂಡೆಂಟ್ಸ್ಗಂತ ಒಂದು ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ತೋರಿಸ್ತೀನಿ. ಸ್ಪೇಸ್ ಬೇಸಿಕ್ ಅಂತ. ಇದರಲ್ಲಿ ಬುಕ್ಗೆ ಮೀಲ್ ಕೊಟ್ಟು ಇಲ್ಲಿ QR ಕೋಡ್ ಬರುತ್ತೆ. ಈ QR ಕೋಡ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಕೊಡಬೇಕು. ಸೊ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ಬ್ರೇಕ್ಫಾಸ್ಟ್. ಸೊ ಇವತ್ತೊಂದು ಬ್ರೇಕ್ಫಾಸ್ಟ್ ಇದೆ. ಸೊ ಬನ್ನಿ ಈಗ ಹೋಗೋ ಒಂದೇ ಪ್ಲೇಟ್ ತಗೊಂಡು ಯೂಶ್ವಲಿ ಅದಾವುದು ತಗೊಳ್ಳೋದ, ಜಸ್ಟ್ ಕಾಫಿ ತಗೊಳ್ತೀನಿ ಆ್ಯಂಡ್ ಬ್ರೆಡ್. ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ನ ಮುಗಿಸುವ. ಆಲ್ರೆಡಿ ಟೈಮ್ ಎಷ್ಟಾಗಿದೆ 7 8 ಆಗಿದೆ. ಬನ್ನಿ ಬೇಗ ಬೇಗ ಪಟ್ಪಟ್ ಅಂತ
ಬ್ರೇಕ್ಫಾಸ್ಟ್ ಮುಗಿಸಿ ಪ್ರಾಜೆಕ್ಟ್ ಸ್ವಲ್ಪ ಮುಗಿಸ್ಬಿಟ್ಟು ಇವತ್ತು ಗೈಡ್ ಹತ್ರ ಹೋಗೋದಿದೆ. ಗೈಡ್ ಹತ್ರ ಹೋಗ್ಬೇಕು. 2 ವೀಕ್ಸಿಂದ ಗೈಡ್ ಮೀಟೇ ಮಾಡಿಲ್ಲ. ಯೂನಿವರ್ಸಿಟಿ ಫಸ್ಟ್ ಗೇಟ್ ಇದು. ಈ ಕಡೆ ಅದು ಔಟ್. ಅದು ಇನ್ನಾಗಬೇಕಂದ್ರೆ ನಾವು ಹಿಂಗೆ ಹೋಗಬೇಕು. ಸೊ ಬನ್ನಿ, ಈಗ ಇನ್ನಾಗಬೇಕು ಅಂತಂದರೆ ಒಳಗಡೆ ಹೋಗುವ. ಓಕೆ ಗೈಸ್, ಇವಾಗ ನಾವು ಒಳಗಡೆ ಎಂಟ್ರ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಇದೆ ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದೇ ಮೇನ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದು. ಓಕೆ, ಎಸ್. ಇಲ್ಲಿ 2 ಲೇಯರ್ಸ್ ಆಫ್ ಸೆಕ್ಯೂರಿಟಿ ಇದೆ. ಫಸ್ಟು ಮೇನ್ ಗೇಟ್, ಅದಾದಮೇಲೆ ಇನ್ನೊಂದು ಗೇಟ್ ಇದೆ, ಸೆಕೆಂಡ್ ಗೇಟ್. ಅಲ್ಲೋಗಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಮತ್ತು ಡೇ ಸ್ಕಾಲರ್ಸ್ ಎಲ್ಲ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಬನ್ನಿ, ನನಗೆ ಅಲ್ಲಿಂದ ಇಲ್ಲಿ ತನಕ ಬರೋಕ್ಕೂ ಎಂಟ್ರಿ ಮಾಡ್ಕೊಂಡೇ ಬಂದಿದ್ದು. ನಾನು ಇಷ್ಟೇ ಮಾಡಿದ್ದೀನಿ, ಇದೊಂದು ಫಸ್ಟ್ ಗೇಟ್ ಏನಕ್ಕೆ ಇದು ಮಾಡುವ ಅಂತ. ಸೊ ಬನ್ನಿ ಈಗ ಹೋಗುವ. ಈ ಕಡೆ ಹೋಗಬೇಕು ನಮ್ಮ ಎಂಟ್ರಿಗೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡದು ಇನ್ನೇನು ಫ್ಲಾಗ್ ಇದೆ. ಆ್ಯಂಡ್ 9:30ಗೆ ನ್ಯಾಷನಲ್ ಆ್ಯಂಥಮ್. ಬನ್ನಿ ಹೋಗುವ. ಬನ್ನಿ ಈಗ ಒಳಗಡೆ ಹೋಗುವ. ಈ ಕಡೆನೇ ಹೋಗ್ಬೋದು ಗೈಸ್. ಇಲ್ಲಿ ಹೋದರೆ ಒಂದು ಟೆಂಪಲ್ ಇದೆ. ಆ್ಯಂಡ್ ಹಿಂಗೆ ಇಲ್ಲಿ ಒಳಗಡೆ ಇದು ಈ ಕಡೆ ಸೈಡ್ ಇದು ಲೈಬ್ರರಿ. ಆ್ಯಂಡ್ ಇಲ್ಲಿ ಅಡ್ಮಿಷನ್, ಅದಾದಮೇಲೆ ಲ್ಯಾಬ್ಸ್ ಇದೆ. ಈ ಕಡೆ ಸೈಡು ಅಷ್ಟೇ ಯೂಸ್ ಲ್ಯಾಬ್ಸ್. ಬನ್ನಿ ಈಗ ತೋರಿಸ್ತಾ ಬಿಡ್ತೀನಿ ಫಸ್ಟ್ ಇವತ್ತು. ಎಸ್, ಲಿಟ್ರಲಿ ಗೊತ್ತಿಲ್ಲ ನನ್ನ ವೀಡಿಯೋ ಹೆಂಗೆ ಬರ್ತಾಯಿದೆ ಏನು ಅಂತ. ನಾನಂತೂ ಫುಲ್ ಲೈಕ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಇದನ್ನು ಗ್ರ್ಯಾಂಡ್ ಎಂಟ್ರೆನ್ಸ್ ಸ್ಟೇರ್ಸ್ ಅಂತಾರೆ. ಬನ್ನಿ. ಆ್ಯಕ್ಚುಲಿ ನನಗೆ ಈ ಯೂನಿವರ್ಸಿಟಿ ಹೆಂಗಪ್ಪ ಸಿಕ್ತಂದರೆ, ಫಸ್ಟ್ ನಾನು ನೋಡಿದೆ ಇದು ಕ್ಯಾಂಪಸ್ ವಿಸಿಟಿಂಗ್ ಬಂದಿದೆ ಇದೊಂದು ಯೂನಿವರ್ಸಿಟಿ, ಅಡ್ಮಿಷನ್ ಆಗಿದೆ ಇದೊಂದು ಯೂನಿವರ್ಸಿಟಿಗೆ. ಬೇರೆ ಯಾವ ಯೂನಿವರ್ಸಿಟಿಗೂ ನಾನು ಸೇರಲೇ ಇಲ್ಲ. ಸೊ ಲೈಕ್ ನನಗೆ ಈ ಯೂನಿವರ್ಸಿಟಿ ಲೈಕ್ ಇಲ್ಲಿ ಸಿಲೆಬಸ್ಸು ಮತ್ತು ಇಲ್ಲಿ ಎನ್ವೈರ್ನ್ಮೆಂಟ್ ನನಗೆಲ್ಲ ಸಖತ್ ಇಷ್ಟ ಆಯಿತು. ಏರ್ಪೋರ್ಟಿಂದ ಒಂದು 10-15 ಕಿಲೋಮೀಟ್ರ್ ಇದೆ. ಈ ಕಡೆಯಿಂದ ನೋಡಿದ್ರೆ ನಿಮ್ಗೆ ಅಲ್ಲಿ ಏರ್ಪೋರ್ಟ್ ಕಾಣಿಸುತ್ತೆ. ಲೈಕ್ ನಿಮ್ಗೆ ಅವಾಗ ಏರೋಪ್ಲೇನ್ಸು ಝೀ ಅಂತ ಇಲ್ಲೇ ತಲೆ ಮೇಲೆ ಹೋಗೋ ಥರ. ನೋಡಿ ನಿಮ್ಗೆ ಇವಾಗ ತೋರಿಸ್ತೀನಿ, ಇಲ್ಲೇ ಎಲ್ಲ ಒಂದು ಬರ್ತಾಯಿದೆ. ಸ್ವಲ್ಪ ಕಾಣಿಸ್ತಾ ಇಲ್ಲ. ಎಸ್, ಬಂತು ನೋಡ್ರಿ, ಅಲ್ಲಿ ಕಾಣಿಸ್ತಾ? ಎಸ್, ಬನ್ನಿ ಹೋಗುವ. ಇದು ನಮ್ಮ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಬ್ಲಾಕು. ಈ ಕಡೆ ಸೈಡ್ ಇದು ಬಿ ವಿಂಗು, ಇದು ಎ ವಿಂಗು. ಈ ಕಡೆ ಬಿ ವಿಂಗಲ್ಲಿ BTech ಕ್ಲಾಸಸ್ ಇರುತ್ತೆ ಮತ್ತು ಲ್ಯಾಬ್ಸ್ ಇರುತ್ತೆ. ಆ್ಯಂಡ್ ಈಚೆ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಅದು ಫ್ಯಾಕಲ್ಟಿ ಹೌಸಿಂಗ್ ಬ್ಲಾಕ್ ಆ ಕಡೆದು. ಅಲ್ಲೊಂದು ಟೆಂಪಲ್. ಇನ್ನು ಇಲ್ಲೊಂದು ಬ್ಲಾಕ್ ಬರುತ್ತೆ, ಅದು ಗೆಸ್ಟ್ಗಿದೆ ಅದೊಂದು. ನಾನು ಅಂದ್ಕೊಂಡಿದ್ದು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಆದರೆ ನಾನು ಇಡೀ ಕ್ಯಾಂಪಸ್ ಟೂರ್ಸ್ನೇ ಕೊಡ್ತಾಯಿದ್ದೀನಿ. ನಿಮಗೇನಾದರೂ ಕ್ಯಾಂಪಸ್ ಟೂರ್ದು ಫುಲ್ ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿರೋ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನನ್ನ ಕಾಲೇಜ್ ಮುಗಿಸಿ ಹೋಗೋಷ್ಟರಲ್ಲಿ ಒಂದು ಡೆಡಿಕೇಟೆಡ್ ವೀಡಿಯೋ ಲೈಕ್ ಇಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಏನೇನು ಅಂತ ನಾನು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಈ ಕಡೆ ಬಂದರೆ ಇಲ್ಲಿ ನಿಮಗೆ ಆಡಿಟೋರಿಯಂ ನೋಡೋಕ್ಕೆ ಸಿಗುತ್ತೆ, ಪ್ರೇಕ್ಷಾ ಆಡಿಟೋರಿಯಂ. ಆ್ಯಂಡ್ ಈ ಕಡೆ ಹಿಂಗೆ ಲೈಬ್ರರಿಗೆ ಹೋಗುವ. ಬನ್ನಿ. बनी इडली बनते नहीं 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 भैया
ಇದರ ಇಲ್ಲಿ ನ್ಯೂಸ್ ಪೇಪರ್ ಇರುತ್ತೆ. ಆ್ಯಂಡ್ ಇಲ್ಲಿ ನ್ಯೂ ಅರೈವಲ್ಸ್ ಬುಕ್ಸ್. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋಕ್ಕೆ ಇಲ್ಲಿ ಮ್ಯಾಗ್ಝಿನ್ಸ್ ಇದೆಲ್ಲ ಇರುತ್ತೆ. ಸೊ ಆರಾಮಾಗಿ ಲೈಕ್ ಪೀಸಾಗಿರುತ್ತೆ, ಯಾವಾಗಲೂ ಸೈಲೆಂಟಾಗಿರುತ್ತೆ. ಆ್ಯಂಡ್ ನಿಮಗೆ ಡಿಜಿಟಲ್ ಲೈಬ್ರರಿನೂ ಸಹ ಸಪೋರ್ಟ್ ಕೊಟ್ಟಿರ್ತಾರೆ ಇಲ್ಲಿ. ನಾನು ಏನಕ್ಕಪ್ಪ ಬೆಳಗ್ಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಲೈಕ್ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ, ನಾನು ಈಸಿಯಾಗಿ ತೋರಿಸ್ಬೋದು ಎಲ್ಲನೂ. ಲೈಕ್ ಕ್ರೌಡ್ ಆಯಿತು ಅಂದರೆ ಅವ್ರಿಗೂ ಲೈಬ್ರರಿ ಎಲ್ಲ ಓದೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತಲ್ಲ. ಸೊ ಹಂಗಾಗಿ ಬೇಗನೆ ಬಂದುಬಿಟ್ಟೆ ಇವತ್ತು. ಸೊ ಬನ್ನಿ, ಇಲ್ಲಿ ನಿಮಗೆ ಎಲ್ಲ ಥರ ಬುಕ್ಸ್ ಸಿಗುತ್ತೆ. ಓಕೆ, ಆ್ಯಂಡ್ ನನ್ನ ಫೇವ್ರೆಟ್ ಬುಕ್ ಸೆಕ್ಷನ್. ಓಕೆ, ಒಂದು ಸೆಕೆಂಡ್, ಬುಕ್ಸ್ ಇಲ್ಲಿದೆ. ಓಕೆ, ಇದೆಲ್ಲ ನಿಮಗೆ ರೌಂಡ್ ಟೇಬಲ್ಸ್ ಆ್ಯಂಡ್ ಇದು ಮೀಟಿಂಗ್ ರೂಮ್, ಇದೆಲ್ಲ ನೀವು ಬುಕ್ ಮಾಡ್ಕೋಬೇಕು. ನಮ್ಮ ಲೈಬ್ರರಿ ಆ್ಯಸ್ ಆಫ್ ನಾವು, ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋರು ಯಾರ್ದು ಅಷ್ಟೊಂದು ಫೇಸ್ ತೋರಿಸೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇದೆ. ಓಕೆ, ಇಲ್ಲಿ ಬಂದ ತಕ್ಷಣ ನಾವು QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಬನ್ನಿ, ಈಗ ನಮ್ಮ ಕ್ಲಾಸ್ಗೆ ಹೋಗುವ. ನಮ್ಮ ಕ್ಲಾಸ್ಗೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮೊದಲು ಇವಾಗ ನಾನೇ ನಮ್ಮದು ಫೌಂಡೇಶನ್ ಡೇ ಆಯಿತು, ಅವಾಗ ಒಂದು ಇನಾಗ್ರೇಟ್ ಆಯಿತು ಗೈಸ್. ಇದು ನೋಡಿ, ಇಲ್ಲಿ ಲೈಕ್ ಕಾಲೇಜ್ಗೆ ದ ಟ್ರೀ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು, ಅಲ್ಲಿ ಎಷ್ಟು ಇದ್ರಾಗ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ಹೊಸ ಚಿಗುರು, ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ, ಎಳೆ ತತ್ವದೊಡೆಗೆ ಧರ್ಮ, ಇಷ್ಟ ಆಯಿತು. ಆ್ಯಂಡ್ ಜಸ್ಟ್ ಮಿಸ್ ಗೈಸ್, ಜಸ್ಟ್ ಮಿಸ್. ಟೈಮ್ ಆಲ್ರೆಡಿ 8:45 ಆಗೋಯ್ತು. ಸೊ ಹಂಗಾಗಿ ಕಾಲೇಜ್ ಬಸ್ ಬರ್ತಾಯಿದೆ, ಲೈಕ್ ರೂಟ್ ಬಸ್ಗಳು. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಬರ್ತಾಯಿದ್ದಾರೆ. ಈಗ ಅಪ್ಪಿ ಏನಾದ್ರು ನಾನೇನಾದರೂ ಸ್ವಲ್ಪ ಲೇಟಾಗಿ ಹೋಗಿದ್ದಿದ್ರು ಎಲ್ಲ ನೋಡ್ತೀರಿ. ಈಗ ಆಲ್ರೆಡಿ ಎಲ್ಲರೂ ನೋಡ್ತಾಯಿದ್ದಾರೆ. ಸೊ ಬನ್ನಿ, ಈಗ ನಾನು ನಮ್ಮ ಕ್ಲಾಸ್ ತೋರಿಸ್ತೀನಿ ಹೇಗಿದೆ ಅಂತ. ಆಫ್ಟರ್ ಲಿಟ್ರಲಿ ಎಷ್ಟೋ ದಿನ ಆದಮೇಲೆ ಕ್ಯಾಮ್ರಾ ಹಿಡ್ಕೊಂಡಿರೋದಕ್ಕೆ ಕೈಯೆಲ್ಲ ಸಗದ ನೋವು ಬಂದುಬಿಡ್ತು ನನಗಂತ ಇವತ್ತು. ಅಂದರೆ ಕೆಲವೊಬ್ರು ಹೇಳಿದ್ರು ವೀಡಿಯೋ ನನ್ನ ಫೇಸ್ನ ತೋರಿಸ್ಬೇಡಿ ಅಂತ. ಸೊ ಹಂಗಾಗಿ ಅವ್ರಿಗೂ ಪ್ರೈವಸಿ ಇರುತ್ತೆ ಅಲ್ಲ. ಬನ್ನಿ ಹೋಗುವ. ಇದು ಸ್ಕೂಲ್ ಆಫ್ ಇಂಜಿನಿಯರಿಂಗ್ದು ಗ್ರೌಂಡ್ ಫ್ಲೋರ್ ನೋಡ್ಬೋದು. ಇಲ್ಲಿ ಇಟ್ ಈಸ್ ಆಲ್ವೇಸ್ ಬೆಟರ್ ವೆನ್ ವಿ ಟುಗೆದರ್, ಡಿಸಿಪ್ಲಿನ್, ಟೀಮ್ ವರ್ಕ್, ನೆವರ್ ಗಿವ್ ಅಪ್, ಇಲ್ಲೆಲ್ಲ ಮಾಡಿದ್ದಾರೆ. ನಾವು ಹೀಗೆ ಹೋಗಬೇಕು. ಹೀಗೆ ಹೋದರೆ ನಮ್ಮ ಕ್ಲಾಸ್ ಸಿಗ್ತದೆ. ಇಲ್ಲಿದೆ ಗೈಸ್ ಇವ್ರದ್ದು ಲೈಕ್ ಬಯೋಟೆಕ್ನಾಲಜಿ ಆಗಿದ್ದು. ಇವತ್ತು ಆದರೆ ನನ್ನ ಗೈಡ್ ಹತ್ರ ಮಾತಾಡಿಸ್ತೀನಿ, ಪ್ರಾಜೆಕ್ಟ್ ಗೈಡ್ ಹತ್ರ. ಇದೆಲ್ಲ BCA ಮತ್ತು MCA ಫ್ಯಾಕಲ್ಟೀಸ್ ಇದ್ದಾರಲ್ಲ, ಅವ್ರದ್ದು ಕ್ಯಾಬಿನ್ಸ್ ಇದು. ಸೊ ಹಂಗೆ ಹೀಗೆ ಹೋಗುವ. ನಮ್ಮ ಕ್ಲಾಸ್ ಇಲ್ಲೇ ಇದೆ. ಇದು BCA ಕ್ಲಾಸ್. ಇಂಟ್ರ್ಯಾಕ್ಷನ್ ಏರಿಯಾ ಅಂತ. ಕ್ಲಾಸಸ್ ಇಲ್ಲ ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ಇದು ಮಾಡ್ಬೋದು. ಬಟ್ ಕೂಗಾಡೋಂಗಿಲ್ಲ, ಕೂಗಾಡಿದ್ರೆ ಮುಗೀತು. ಈಗ ನಮ್ಮ ಕ್ಲಾಸ್ಗೆ ಹೋಗುವ. ಇದೇ ನಮ್ಮ ಕ್ಲಾಸು. ನೋಡ್ಬೋದು ಯಾರೂ ಬಂದಿಲ್ಲ. ಬರ್ತಾರಲ್ಲ 9:30 ಬಸ್ಸು ಬರ್ತಾರೆ. ಹಾಗಾಗಿ 9:45 9:45 ಬರ್ತಾರೆ. ಬನ್ನಿ, ಇವಾಗಂತ ಯಾರಿಲ್ಲ. ಒಬ್ಬನೇ ಪೀಸಾಗಿ ಸಾಂಗ್ ಕೇಳ್ತಾ ಪ್ರಾಜೆಕ್ಟ್ನ ಇವತ್ತು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮುಗಿಸಿ ಗೈಡ್ ಹತ್ರ ಹೋಗಿ ತೋರಿಸ್ಬೇಕು. ಏನಕ್ಕಂದ್ರೆ ಅಂದರೆ ಇರೋದೇ ಇದೊಂದು ವೀಕು, ಕ್ಲಾಸ್ ಮುಗೀತು. ನೆಕ್ಸ್ಟ್ ಮಂಡೆಯಿಂದ ಎಕ್ಸಾಮ್ಸ್ ಇದೆ. ಸೊ ಬೇರೆ ಏನೂ ಆಪ್ಷನ್ನೇ ಇಲ್ಲ. ಆ್ಯಂಡ್ ಎಲ್ಲ ಅವ್ರವ್ರದ್ದು
ಲೈಫಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಇಂಟರ್ನ್ಶಿಪ್, ಜಾಬ್, ಪ್ರಾಜೆಕ್ಟ್, ರಿಸರ್ಚ್ ಪೇಪರ್ ಫುಲ್ ಎಲ್ಲ ಇದು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಬನ್ನಿ ಈಗ ನಾವು ಸ್ವಲ್ಪ ಪ್ರಾಜೆಕ್ಟ್ ಮಾಡುವ. ಎಸ್. Namaste Abhilash. Welcome back to Chanakya University Smart Campus. I'm your campus assistant. You are looking great today. How can I help you today? ಓಕೆ, ವಿಸಿಟರ್ಸ್ದು ಎಂಟ್ರಿ ಮತ್ತು ಎಕ್ಸಿಟ್ ಇದೊಂದು ಆ್ಯಡ್ ಮಾಡಿಬಿಟ್ರೆ ಫೀಚರ್ನ ಮುಗೀತು. ಪ್ರಾಜೆಕ್ಟ್ ಮುಗೀತು. ರಿಸರ್ಚ್ ಪೇಪರ್ ಬರೀಬೇಕು ನೆಕ್ಸ್ಟ್ ಇನ್ನು ಅಷ್ಟೇ. ಹಾಯ್. ಎಲ್ಲಿ ಇನ್ನೊಬ್ಳು? ಹಾಂ, ಫ್ರೆಂಡ್ಸ್ನ ಬಿಟ್ಟು ಬರ್ತೀರಲ್ಲ, ಗೊತ್ತಾಗಲ್ಲ. ಏನು ಇವತ್ತಿಬ್ರು ಮ್ಯಾಚಿಂಗ್ ಹಾಕೊಂಡ್ಬಂದ್ಬಿಟ್ಟಿದ್ದೀರಾ? ಏನಂತ ಏನಂತ ನೀನು ವಾಯ್ಸ್ ಚೆನ್ನಾಗಿದೆ. ಇವಳು ಇವಳು ಒಳ್ಳೆ ಹುಡುಗಿ. ಏನು ತಿಂದೆ? ಕ್ಲಾಸ್ ಬರಲ್ಲ, ಸಾರಿ 10:40 ಕ್ಲಾಸ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಎಲ್ಲ ಬರ್ತೀವಿ. ಹಾಯ್ ಹೇಳು ಬ್ರೋ. ಇನ್ನು ಸ್ವಲ್ಪ ಜನ ಎಲ್ಲ ಕ್ಲಾಸ್ ಬಂಕ್ ಮಾಡಿಬಿಟ್ಟು ಕೆಫೆಗೆ ಹೋಗ್ಬಿಟ್ಟವ್ರೆ. ಸೊ ಮ್ಯಾಮಲ್ಲೇನೋ ಫೋನಲ್ಲಿ ಮಾತಾಡ್ತಾರೆ. ಕ್ಲಾಸ್ ಮುಗಿದ್ಮೇಲೆ ಸಿಗ್ತೀನಿ. ಆಗ್ಬೋದು. ಸೊ ಇವಾಗ ಏನು ಮಾಡೋರು ಅಂದರೆ ನಮ್ಮದೊಂದು ಟಾಸ್ಕ್ ಕೊಟ್ಟವ್ರೆ. ಯಾವುದಾದ್ರು ಒಂದು ಪ್ರಾಜೆಕ್ಟ್ನ ತಗೊಂಡು ನಾವು ಅದನ್ನ ಪಿಚ್ ಮಾಡಬೇಕಂತೆ. ಅವರು ನಮ್ಮದು 3 ಟೀಮ್ನಾಗಿ ಡಿವೈಡ್ ಮಾಡೋರೆ. ಕ್ಯಾರೆ ಮಾತಾಡ್ತಿದ್ಯಾ? ಸೊ 10 ನಿಮಿಷ ಟೈಮ್ ಕೊಟ್ಟವ್ರೆ. ನಾವು ಲಾಸ್ಟ್ ಟೈಮ್ ನಮ್ಮದು ಸ್ಪೇಸ್ ಹತ್ರ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ನಾವು ಇದನ್ನೇ ತೊಗೊಂಡಿದ್ದೀವಿ. ಈಗ ಇಲ್ಲಿ ಯಾರು ಪಿಚ್ ಮಾಡೋದಂತ ಡಿಸ್ಕಸ್ ನಡೀತದೆ. ಯಾರು ಮಾಡ್ತಾರೆ? ಡಿವೈಡ್ ಮಾಡ್ತಾರಣ. ಒಬ್ರು ಕಾಸ್ಟ್ ಬಗ್ಗೆ ಹೇಳೋದಾದ್ರೆ, ಒಬ್ರು ಅದ್ರಲ್ಲಿ ಏನಿದೆ ಅಂತ ಹೇಳೋದು ಆ ಥರ. ಸ್ಲೈಡ್ಸ್ ಹಂಗೆ ಡಿವೈಡ್ ಮಾಡ್ಬೋದು. ಸರಿ, ಆಯಿತು. ಸೊ ಇಲ್ಲಿ ಅಲ್ಲೊಂದು ಟೈಮ್ ಫುಲ್ಲು ಡೀಪಾಗಿ ಡಿಸ್ಕಸ್ ಮಾಡ್ತೀವಿ. Learning for students more innovative and more personalized. ಫಸ್ಟ್ ಟೈಮ್ ಪಿಚ್ ಮಾಡ್ತಾ ಇದ್ದೀವಿ. ಇವರು ಸೆಕೆಂಡ್, ನಾವು ಲಾಸ್ಟ್ಗೆ ಇದ್ದೀವಿ. ಅದಕ್ಕೆ ನಾವು ಆರಾಮಾಗಿ ಪೀಸ್ ಆಗಿದ್ದೀವಿ. So, good morning everyone. I will start with a question like while we are navigating through our like 10th and 11th, 12th and PUC whatever like Good morning all, I am Sutipura. Today we are here to pitch our project Space Yatra, and here our teammates are Shubha, Abhilash and Umesh. Okay, basically our project, we created a website named the Space Yatra. ಸೊ ಬನ್ನಿ, ಇವತ್ತು ನಾನೊಂದು ಸ್ಪೆಷಲ್ ಪರ್ಸನ್ನ ಇದು ಮಾಡ್ತೀನಿ. ಇಲ್ಲಿ ಕೂತವನಲ್ಲ ಇವನು ನಾನು ಕಾಲೇಜ್ಗೆ ಫಸ್ಟ್ ಟೈಮ್ ಕ್ಯಾಂಪಸ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದು. ನನಗೆ ಇವನು ಗೊತ್ತಿಲ್ಲ, ಇವನಿಗೆ ನನಗೆ ಗೊತ್ತಿಲ್ಲ. ಆಗ ನನಗೆ ಕರೆಕ್ಟಾಗಿ ಹಿಂದಿ ಬರ್ತಾ ಇರಲಿಲ್ಲ, ಇವನಿಗೆ ಕನ್ನಡ ಬರ್ತಾ ಇದೆ. ಇವನು ಕನ್ನಡ ಬರ್ತಾನೆ ಇರಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದ್ದಾನೆ ಅಂತಂದರೆ ಅರೆ ಚೆನ್ನಾಗಿದೆ. ಈಗ ಕನ್ನಡ ಕಲಿತಾ ಇದ್ದಾನೆ. ಆ್ಯಂಡ್ ನಮ್ಮ ಕ್ಲಾಸ್ದು CR ಆ್ಯಂಡ್ ಇಲ್ಲಿ ಬಂದರು ನಮ್ಮ ಕ್ಯಾಮ್ರಾ ಓನರ್ ಇವರೇ ಗೈಸ್. ಅನಿರುದ್ಧ್. ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಮಸ್ಕಾರ ಕರ್ನಾಟಕ. और एक भोसड़ी वाला. ठीक है, बोल कैसा है अभी कॉलेज खत्म हो रहा है? कॉलेज खत्म हो रहा है. आज 6-7 तारीख है. ಒಬ್ಬೊಬ್ಬ ಕ್ಯಾರೆಕ್ಟರ್ वेट ಮಾಡಿ. 7 तारीख है आज, लास्ट डे actually. You see almost done. Today soft skill class, last class. Everything other subjects are done. And like after this, like almost from 12th exams are starting and college is done. See these stupid things, he will not stop only. After college finish also he is like this only. What to say? अनी कैसे चल रहा है प्रोजेक्ट? ನಮ್ಮಿಬ್ಬರಿಗೂ ಒಬ್ಬರೇ ಪ್ರಾಜೆಕ್ಟ್ ಗೈಡು. ಬನ್ನಿ ಪ್ರಾಜೆಕ್ಟ್ ಗೈಡ್ ಹತ್ರ ಹೋಗಿ ಆದರೆ ಮಾತಾಡ್ಸುವ. ಯಾವಾಗಾದ್ರೂ ಏನಾದ್ರು ಮಾಡಿದ್ರೆ ಮತ್ತೆ ಅದಕ್ಕೆ ಚೇಂಜಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇವತ್ತು ಲಾಸ್ಟ್ ಕೊನೆದಾಗ ಹೋಗ್ತೀವಿ. ಮತ್ತು ನೀವು ಇನ್ನು ಗೈಡ್ ಹತ್ರ ಹೋಗಲ್ಲ. ಇದು ಏನು ಮಾಡ್ತೀರಂತ ನಿಜ ಗೊತ್ತಿಲ್ಲ. ಆ್ಯಂಡ್ ಇವತ್ತು ನಾವು ಸಡನ್ಲಿ ಸಾಫ್ಟ್ ಸ್ಕಿಲ್ ಕ್ಲಾಸಲ್ಲಿ ಸಡನ್ನಾಗಿ ಪಿಚ್ ಮಾಡಬೇಕು. ನಾನು ಯಾವುದೊಂದು ಹಳೆದ ತೆಗೆದು ಪ್ರೆಸೆಂಟ್ ಮಾಡಿದೆ. ನಾವು ಮಾಡಿದ್ದು ನೀವು ಪಿಚ್ ಮಾಡಿ ನಾವು ಮಾಡಿದ್ದು ಇವ್ರು ಪಿಚ್ ಮಾಡ್ದೆ.
ಸೊ ಬನ್ನಿ ಜೋರಕ್ಕೆ ಹೋಗೋಣ ಬೇಡ, ಕ್ಲಾಸಸ್ ಎಲ್ಲ ಒಬ್ಬರೇ ಮಾಡದಿದ್ದರೆ ಒಂದು ಪ್ರಾಜೆಕ್ಟ್ ತಗೊಳ್ಳಿಕ್ಕೆ ಆಗಿತ್ತು. ನಮಸ್ಕಾರ, ನಾನು ಬ್ರೇಕಪ್ ಮಾಡ್ತಾನೆ ಕಾಲೇಜಲ್ಲಿ ಬ್ರೇಕಪ್ ಮಾಡ್ತಾನೆ 2 days ಲಾಸ್ಟ್ ಡೇಸ್. ಸೊ ಫೀಲ್ ಮಾಡ್ತಾನೆ ಬಾಯ್ಸ್ ಎವ್ರಿ ಒನ್ ಗರ್ಲ್ಸ್ ಎವ್ರಿ ಒನ್ ಡೆಡಿಕೇಟೆಡ್ ಟು ಯು. ರೆಡಿನಾ ಕೇಳ್ಕೊಳಕ್ಕೆ? ಎಸ್, ಸ್ವಲ್ಪ ವೇಟ್ ಮಾಡಿ ಫೀಲ್ ಮಾಡ್ತಾನೆ. ಸೊ ಇಲ್ಲೂ ಕೂಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅವನಿಗೆ ಹಾಡಿಗೋಸ್ಕರ. ನಮ್ಮ ಅನಿರುದ್ಧು ಅಷ್ಟೇ ಮುಂದೆನೇ ಕಾಯ್ತಾ ಇದ್ದಾರೆ. ಹಾಂ, ಸ್ವಲ್ಪ ಫೀಲ್ ಮಾಡ್ತಾನೆ. ಅಲ್ಲ, ಜಾಸ್ತಿ ಫೀಲ್ ಮಾಡಿದಾಯ್ತು, ಬೇಗ ಆಡಬೇಕು. ಜಾಸ್ತಿ ಚಳಿಯಾಗ್ತಿದೆ, ತುಟಿವಾನಾಗ್ತಿದೆ, ಕೊಡಬಾರದೆ ಒಂದು ಭಾವ. ಅದಕ್ಕೆ ಇವತ್ತಿಂದ ಎಲ್ಲ ಕ್ಲಾಸ್ಗಳು ಮುಗೀತು. ನಾಳೆ ಆನ್ಲೈನ್ ಕ್ಲಾಸ್ ಇದೆಯಂತೆ, ಆದರೆ ಮುಗೀತಿನ್ನು. ಹಾಂ ಹೇಳು. ಗೊತ್ತಾಯ್ತು ನನಗೆ ಎಲ್ಲಿಂದ ಬಂತು ಅಂತ. ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಹಾಂ ಹೇಳು. ಇದು ನಮಗೆ ಬೇಕು ಆರ್ಟ್ಸ್ ಆ್ಯಂಡ್ ಎಸ್ಥೆಟಿಕ್ಸ್ಗೆ ಪ್ರೆಸೆಂಟ್. ಯಾವಾಗ? ಇದೆಂತಗೆ? ನಾ ಹೇಳ್ತೀನಿ, ಬೇಕು ವಿಡಿಯೋ ತೆಗಿಯೋಕ್ಕೆ. ಯಾವಾಗ? ಇದು ನಂದಲ್ಲ, ಯಾರ್ದು? ನಮ್ಮ ಫ್ರೆಂಡ್ದು. ಪರವಾಗಿಲ್ಲ, ಒಂದಿನಕ್ಕೆ ಬನ್ನಿ ಅಷ್ಟೇ. ಒಂದಿನಕ್ಕೆ ಊಟ? ಯಾವತ್ತು 18 ಒಳಗೆ ಆಯ್ತು. ಯಾಕಿದು ವಿಡಿಯೋ ಮಾಡೋಕ್ಕೆ? ಹೇಳ್ತೀನಿ ತುಳಸಿ. ಸರಿ ಸರಿ. ಹಾಂ, ಅಗೇನ್ ಸೇಮ್ ಥಿಂಗ್ ಗೈಸ್. ಇದೆ ಲಂಚ್. ಯೋರ್ ಓಪನ್ ಮಾಡಿ ಅಕ್ಕ. ಹಾಯ್, ನಾನೇ ಮಾಡಬೇಕಾ? ಸೊ ಕಾಲೇಜ್ ಮುಗೀತಲ್ಲ ಅಕ್ಕ, ಅದಕ್ಕೆ 2 ವರ್ಷ ಆಗಿತ್ತು ಯೂಟ್ಯೂಬ್ ವೀಡಿಯೋ ಮಾಡಿ ಮಾಡುವಂತ. ಸೊ ಇವತ್ತೊಂದು ಏನು ಮೆನು ಹಿಂಗಿದೆ, ಬನ್ನಿ ಹೋಗುವ. ಇವತ್ತು ಇದ್ರ ಜೊತೆಗೆ ಏನಿದೆ ಅಂದರೆ ಲೆಮನ್ ಜ್ಯೂಸ್ ಇದೆ. ಸೊ ಆಲ್ರೆಡಿ ಖಾಲಿ ಆಗೋಗಿದೆ ಲೆಮನ್ ಜ್ಯೂಸ್. ಊಟ ಮುಗೀತು. ನನ್ನ ಫ್ರೆಂಡ್ಸ್ ಎಲ್ಲ ಮೇಲಿದ್ದಾರಂತೆ, ನಂದಿನಿ ಕೆಫೆಟೇರಿಯಾ ಅಂತ ಇದೆ, ಅಲ್ಲಿದ್ದಾರಂತೆ, ಕರೀತಾ ಇದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗಿ ಅವರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ರೂಮ್ಗೆ ಹೋಗುವ. ಬನ್ನಿ ಎಲ್ಲ ಹೋಗಿ ಏನು ಮಾಡ್ತಾಯಿದ್ದೀರ ಅಂತ ನೋಡುವ. ನಮಗಂತೂ ಇವಾಗ ಊಟ ಮುಗೀತು. ಆ್ಯಂಡ್ ಇಲ್ಲಿ ಇನ್ನೂ ಮೇಲುಗಡೆ ಹೋದರೆ ಇಲ್ಲಿ ಜಿಮ್ ಇದೆ. ಆ್ಯಂಡ್ ಇಲ್ಲಿ ತನಕ ಹಾಸ್ಟೆಲಿದ್ದು ಫೀಸ್ ಪೇ ಮಾಡೋ ನಾನು ಒಂದೇ ದಿನ ಜಿಮ್ಗೆ ಹೋಗಿಲ್ಲ. ಜಸ್ ಹಾಯ್ ಹೇಳೆ ನನಗೆ. ಹಲೋ ಜನರೇ, ಕಿಟ್ಕೆ. ಥ್ಯಾಂಕ್ ಯು. ಮತ್ತೆ ಎಷ್ಟೊತ್ತು ಬೇಕು? ನೀನೇನೇ ತೊಗೊಂಬಂದಿದ್ಯಾ ನನಗೆ? ಅಮ್ಮಾನಿ ಮಚ್ಚ. ಹಾಂ, ಅಮ್ಮಾನಿ. ಕೇಳ. ಸೊ ಇವಾಗ ನಾವು ಊನ ಕಾರ್ಡ್ಸ್ ಮ್ಯಾಚಲ್ಲಿ ಇವರೆಲ್ಲ ಸೇರಿ ಇವಳು ಸೇರಿದ್ರೆ ಸೋಸ್ಬಿಟ್ಟವ್ರೆ. ಈಗ ಡೇರ್ ಕೊಟ್ಟವ್ರೆ, ಹೋಗ್ಬಿಟ್ಟಲ್ಲ ಆ ಟೇಬಲಲ್ಲಿ ಇರೋರಿಗೆ ಹಾಯ್ ಹೇಳ್ಸ್ಬೇಕಂತೆ. ಲಿಟ್ರಲಿ ಗೊತ್ತಿಲ್ಲ. ಓಕೆ, ಯಾರು ಹಾಯ್ ಹೇಳ್ಬಿಡಿ. ಆಮೇಲೆ ಏನು ಹಾಯ್ ಹೇಳಿ ಒಟ್ಟೆ ಯೂಟ್ಯೂಬ್. ಹಾಯ್ ಹೇಳಿ ಡೇರ್ ಕೊಟ್ಟಿದ್ದಾರೆ ಅವರು. ಯಾವ ಟೇಬಲ್? ಯಾರಿಗೆ? ಅವ್ರಿಗೆ ಬಾಯ್ಸ್ ಇದ್ದಾರೆ ಬಿಡು, ಅಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಎಕ್ಸ್ಕ್ಯೂಸ್ ಮೀ, ಅವರು ನಂಗೆ ಡೇರ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಒಂದು ಟೈಮ್ ಹಾಯ್ ಹೇಳಿ, ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಹಂಗೆ. ಇವತ್ತು 2 ಟೇಬಲ್ ಹೇಳಿದ್ದು ಸರಿ. ಅವ್ರ ಪ್ರೈವಸಿಗೆ ಏನಕ್ಕೆ ಇದು ಮಾಡೋಕ್ಕೂ ಗಾಡಿ ಗೈಸ್. ಬರೀ ಡಾರ್ಕ್ ಚಾಕ್ಲೇಟ್ ತಿಂತಾರೆ. ನಮಗೆ ನೋಡಿ ಇದು 10 ರೂಪಾಯಿ ಕಿಟ್ಕ್ಯಾಟ್. ಅಜ್ಜಿ ಮಾಡಬೇಕು.
ಅಡಕಂದ ಇಲ್ಲ ಬರೋ ಬರೋ 10 ಹಾಂ ಓನ್ಲಿ 10 1 2 414 349 ಈಗ ಬೇಗ ಅಲ್ಲಿ ಪಿಂಕ್ ಕಲರ್ ಅವ್ರ ಜೊತೆನೆ ಅಂತಾನೆ ಹೇಳೋದು ಹಿಂದೆನೆ ಹೋಗಲ್ಲ we don't know that much. Even I don't know. No. Simply. Are you okay with this video? Yeah, vlogging. Okay. Teach me. ಈಗ ಇವಳು ಅವಳು ಗೇಮಲ್ಲಿ ಸೋತಾವಳೆ. ಈಗ ಅವಳು ಜೂನಿಯರ್ಸ್ ಜೊತೆಗೆ ಈಗ ಏನು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಸೊ ಹಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಈಗ. ಲೆಟ್ಸ್ ಸಿ. ಇಲ್ಲಿ ಇಷ್ಟು ಜನ ಕಾಯ್ಕೊಂಡು ಕೂತಾರೆ ಎಲ್ಲ ನೋಡೋಕ್ಕೆ. ನಾನು ಲಿಟ್ರಲ್ ಅಂದ್ಕೊಂಡಿರ್ತಿಲ್ಲ ಈ ಬ್ಲಾಗ್ ಹಿಂಗೆ ಆಗುತ್ತೆ ಅಂತ. ಸೊ ಬನ್ನಿ ನೋಡು. ಏಯ್ ಥ್ಯಾಂಕ್ಸ್ ಹೇಳೆ. ಖುಷಿ ಆಯ್ತು ಜನ, ಫುಲ್ ಖುಷಿ. ದಿರ್ಗೆ ಲಕ್ಷ್ಮಿ ಹೋಗ್ಬಿಟ್ಟವ್ರೆ ಅಂತ. ಇವರೇ ಆ ಮಹಾನ್ಭವರು ಬೆಳಗ್ಗೆಯಿಂದ ಕ್ಲಾಸಿಗೆ ಬಂಕ್ ಮಾಡಿಕೊಂಡು ಬರೋದು. ಸೊ ಇದು ನಮ್ಮ ಕಾಲೇಜದು ಪ್ಲಾನ್. ಒಂದಿನ ಬಂಕಲ್ಲ, 2 ವಾರದಿಂದ 2 ವಾರದಿಂದ ಮುಗೀತಲ್ಲ ಈಗ. ಅದಕ್ಕೆಲ್ಲ ಜನ ಮುಗೀತು. ಇನ್ನು ಇವಳು PhD ಮಾಡ್ತಾಳೆ, ಇಲ್ಲ ಮದುವೆ ಆಗ್ತಾಳೆ. ಇವ್ರು ಫಸ್ಟ್ ಮದುವೆ ಹಾಕೋರು ಇವರು ಇಲ್ಲಿ ಬಂದರು. ಸೊ ಈಗ ಇವ್ರಿಗಿಲ್ಲೇ ಎಲ್ಲ ಚೇಂಜ್ ಆಡೋರೆಲ್ಲ ನೆಕ್ಸ್ಟು ಆಮೇಲೆ ಜಾಬ್ ಹೋಗ್ತಾರೆ. ಓಕೆ, ನಾನೀಗ ಹಾಸ್ಟ್ಲಿಗೆ ಹೋಗೋ ಟೈಮು, ಇವರೆಲ್ಲ ಈಗ ಮನೆಗೆ ಹೋಗೋ ಟೈಮು. ಇದು ಸಾಟರ್ಡೆ ಸಿಕ್ಕಿದೆ, ಬನ್ನಿ ಈಗ ಹೋಗುವ. हाँ भैया, ओ बढ़िया. ಈಗ ಇಲ್ಲಿ बैग चेकिंग. किसको दिखा रहे हैं? वीडियो कर रहा हूँ भाई, यूट्यूब के लिए. हाँ भैया. हाँ how you are feeling? ಕಾಲೇಜ್ ಮುಗಿಯಕ್ಕೆ ಬಂತು. ಕಾಲೇಜ್ ಮುಗ್ದೇ ಹೋಗಕ್ಕಾಯ್ತು ಅಂತ. ನಮ್ಗೆ ನಿಮ್ಗಲ್ಲ. ಅಣ್ಣನಿಗೆ ನೆಕ್ಸ್ಟ್ ಟೈಮ್ ಇಂಟರ್ನ್ಶಿಪ್ ಅಂತೆ. ಓಕೆ. ಅಣ್ಣ ಎಷ್ಟು ದಿನ ರೂಮಲ್ಲಿ ಇರ್ತಾನೋ ಇಲ್ವೋ, ಎಲ್ಲಿ ಇಂಟರ್ನ್ಶಿಪ್ಪು. ಅಣ್ಣ ಇಂಟರ್ನ್ಶಿಪ್ ಅಲ್ಲೆಲ್ಲ ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡಿದ್ದಾನೆ, ತುಂಬ ಪ್ರೊಫೆಷ್ನಲ್ಲು. ಒಂದು ರಿಜೆಕ್ಟ್ ಮಾಡಿನೂ ಬಂದಿದ್ದಾನೆ ಒಂದು ಆಫರ್ನ. ಅದೊಂದೇ ಲಾಸ್ಟ್ ಇಯರ್ ಹಾಸ್ಟೆಲ್ಗೆ ನಮ್ದಂತೂ ಸಖತ್ತಾಗಿತ್ತು ಲಾಸ್ಟ್ ಇಯರ್. ಬಟ್ ಎಲ್ಲರೂ ಹೋದ್ರು. ನಮಗೆ ನಮ್ಮಿದ್ರಲ್ಲಿ MBA MCL ನಾನು ಒಬ್ಬನೇ ಉಳ್ಕೊಂಡಿದ್ದು. MBAಲಿ ಇವನ್ ಜೊತೆಗೆ ಇನ್ನೊಂದಿಬ್ರು 3 ಜನ. ಆದರೆ ನಮ್ದು ಹೆಂಗಾಗಿದೆ ಅಂದರೆ ಅದೇ ರೂಮ್ಮೇಟ್, ಅದೇ ಇದು ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಷ್ಟೇ ಈ ಬ್ಲಾಗಲ್ಲಿ. ಐ ಹೋಪ್ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ. ಸೊ see you in the next video. Take care. Tada. Bye bye.